ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಮಾಡಿದಾಗಿಂದ ಎಲ್ಲರೂ ಕೇಳ್ತಾ ಇದ್ದು ಒಂದೇ ಒಂದು ಪ್ರಶ್ನೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಸರ್, ಸಂಭಾವನೆ ಎಷ್ಟು ಸಿಗುತ್ತೆ? ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗೆ ಎಷ್ಟು ಸಂಬಳ ಕೊಡ್ತಾರೆ? ಅವ್ರಿಗೆ ತಿಂಗಳು ಪೇಮೆಂಟ್ ಕೊಡ್ತಾರ, ವಾರದ ಪೇಮೆಂಟ್ ಕೊಡ್ತಾರ? ಅವ್ರ ಪೇಮೆಂಟ್ ಸಿಸ್ಟಮ್ ಹೇಗಿದೆ? ಯಾವ ಕಂಟೆಸ್ಟೆಂಟ್ ಗೆ ಎಷ್ಟು ಸಂಭಾವನೆ ಸಿಗುತ್ತೆ? ಪ್ಲಸ್ ಈ ಬಿಗ್ ಬಾಸ್ ಸೀಸನ್ 10 ನ ಹೈಯೆಸ್ಟ್ ಪೇಡ್ ಕಂಟೆಸ್ಟೆಂಟ್ ಯಾರು? ಯಾರಿಗೆ ಜಾಸ್ತಿ ಸಿಗ್ತದೆ? ಸೊ ಈ ಎಲ್ಲಾ ಪ್ರಶ್ನೆಗೂ ಉತ್ತರ ತಗೊಂಡ್ಬಂದಿದೀನಿ. ಸೊ ಈ ಉತ್ತರ ಬಂದು ಎಕ್ಸಾಕ್ಟ್ ಫಿಗರ್ಸ್ ಅಂತೂ ಇಲ್ಲ. ಸೊ ಬೇಸ್ಡ್ ಆನ್ ದ ರಿಸರ್ಚ್, ಬೇಸ್ಡ್ ಆನ್ ದ ವ್ಯಾಲ್ಯೂ ಏನೇನ್ ಸಿಗುತ್ತೆ ಅದ್ರ ಪ್ರಕಾರ ಈ ರಿಸಲ್ಟ್ಸ್ ಇದೆ. ಆಲ್ಮೋಸ್ಟ್ 90% ಮ್ಯಾಚ್ ಆಗೋ ರಿಸಲ್ಟ್ಸ್ ಇದು. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ. ಸೊ ಈ ರಿಸಲ್ಟ್ಸ್ ಪ್ರಕಾರ ನೀವು ಒಂದು ಅಂದಾಜ್ ಇಟ್ಕೊಬಹುದು, ಎಷ್ಟು ದುಡಿತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಎಷ್ಟು ಪಡಿತಾರೆ ಒಂದು ಸೀಸನ್, ಅಂದ್ರೆ ಯಾರು 100 ದಿವಸ ಇರ್ತಾರೋ ಅವ್ರಿಗೆ ಎಷ್ಟು ಬರಬಹುದು. ಸೊ ಇದು ಎಲ್ಲಾನು ಊಹೆ ಪೋಹೆ ಎಲ್ಲಾನು ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಮಾಡೋಣ. ಸೊ ಬನ್ನಿ, ಈಗ ಫಸ್ಟ್ ಕಂಟೆಸ್ಟೆಂಟ್, ಈಗ ನಾವು ಬರೀ ಟಾಪ್ 8 ತಗೊಳೋಣ. ಯಾರು ಫಿನಾಲೆ ವೀಕ್ ಅಲ್ಲಿ ಇದಾರೋ ಈ ಟಾಪ್ 8 ಕಂಟೆಸ್ಟೆಂಟ್ ಸಂಭಾವನೆ ಇವತ್ತು ಎಷ್ಟು ದುಡ್ದಿದ್ದಾರೆ, ಒಂದ್ ವಾರಕ್ಕೆ ಎಷ್ಟು ಕೊಡ್ತಾರೆ, ಅವ್ರದ್ದೊಂದು ತಿಂಗಳ ಪೇಮೆಂಟ್ ಎಷ್ಟು ಕನ್ವರ್ಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಮಾತಾಡೋಣ ಬನ್ನಿ. ಸೊ ನೋಡಿ, ನಮ್ಮ ಫಸ್ಟ್ ಕಂಟೆಸ್ಟೆಂಟ್ ಬಂದು ತನಿಷಾ. ಸೊ ತನಿಷಾ ಅವರು ಬಿಗ್ ಬಾಸ್ ಜೊತೆ ಕಾಂಟ್ರಾಕ್ಟ್ ಸೈನ್ ಮಾಡಿರೋದು ಆಲ್ಮೋಸ್ಟ್ ಹಬ್ಬಬ್ಬ ಅಂದ್ರೆ ಒಂದ್ 70,000 ಸೈನ್ ಮಾಡಿದ್ದಾರೆ. ಸೊ ಅವ್ರದ್ದು ಟೋಟಲ್ ಅರ್ನಿಂಗ್ ಇವತ್ತರೆಗೂ 12 ವಾರ ಮನೇಲಿದ್ದಾರೆ. ಸೊ 12 ವಾರಕ್ಕೆ ಅವರು 8,40,000 ರೂಪಾಯಿ ದುಡ್ದಿದ್ದಾರೆ. ಸೊ 8,40,000 ಅವ್ರ ಟೋಟಲ್ ಅರ್ನಿಂಗ್ ಇವತ್ತಿನ ದಿವಸದವರೆಗೂ. ಸೊ ಒಂದು ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ, ಯಾಕಂದ್ರೆ 3 ತಿಂಗಳಾಗಿದೆ, ಒಂದು ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ ಇವ್ರು ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 2,80,000 ರೂಪಾಯಿ ಒಂದು ತಿಂಗಳಿಗೆ ಅರ್ನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಕೊಡೋ ಸಂಬಳದಿಂದ. ಸೊ ನೆಕ್ಸ್ಟ್ ಕಂಟೆಸ್ಟೆಂಟ್ ಬಂದು ತುಕಾಲಿ ಸಂತೋಷ್. ಸೊ ಇವ್ರ ಕಾಮಿಡಿ ಸಂತೋಷ್ ಅವರು ಒಂದು ವಾರಕ್ಕೆ 80,000 ರೂಪಾಯಿ ಬಿಗ್ ಬಾಸ್ ಕಡೆಯಿಂದ ಪೇಮೆಂಟ್ ಬರುತ್ತೆ. ಸೊ ಈ ಪೇಮೆಂಟ್ ನ ನಾವು 12 ತಿಂಗಳು ಅಂದ್ರೆ 12 ವಾರ ಅಂದ್ರೆ 3 ತಿಂಗಳಾಗುತ್ತೆ. ಸೊ ಈ 3 ತಿಂಗಳು ಕನ್ವರ್ಟ್ ಮಾಡಿದಾಗ ಸುಮಾರು 9,60,000 ರೂಪಾಯಿ ಬರುತ್ತೆ ಇವರಿಗೆ ಪೇಮೆಂಟ್. ಸೊ ಇವತ್ತಿನವರೆಗೂ ದುಡ್ದಿರೋದು ಬಿಗ್ ಬಾಸ್ ಇಂದ. ಸೊ ಅದನ್ನ ನಾವು ತಿಂಗಳಿಗೆ ಲೆಕ್ಕ ತಗೊಂಡ್ರೆ, ಸೊ 3,20,000 ರೂಪಾಯಿ ಒಂದು ತಿಂಗಳಿಗೆ ಇವರಿಗೆ ಪೇಮೆಂಟ್ ಆಗುತ್ತೆ ತುಕಾಲಿ ಸಂತೋಷ್ ಅವರಿಗೆ. ಬಟ್ ಬಿಗ್ ಬಾಸ್ ಅಲ್ಲಿ ಆಗೋ ಪೇಮೆಂಟ್ ಬಂದು ವಾರದ ಪೇಮೆಂಟ್ ಆಗುತ್ತೆ. ಸೊ ಇವ್ರಿಗೆ ವಾರಕ್ಕೆ 80,000 ರೂಪಾಯಿ ಸಿಗುತ್ತೆ. ಸೊ ನೆಕ್ಸ್ಟ್ ವರ್ತೂರ್ ಸಂತೋಷ್. ಸೊ ವರ್ತೂರ್ ಸಂತೋಷ್ ಅವರಿಗೆ 1,20,000 ರೂಪಾಯಿ ಕೊಡ್ತಾರೆ ಒಂದು ವಾರಕ್ಕೆ ಪೇಮೆಂಟ್. ಸೊ 12 ವಾರ ಆಗಿದೆ, ಅವರು ಈಗ ಟಾಪ್ 8 ಅಲ್ಲಿ ಇದ್ದಾರೆ. ಸೊ 12 ವಾರಕ್ಕೆ ಅವ್ರದ್ದು ಟೋಟಲ್ ಅರ್ನಿಂಗ್ ಏನಿದೆ 14,40,000 ರೂಪಾಯಿ ಆಗಿದೆ. ಸೊ 14,40,000 ರೂಪಾಯಿ ದುಡ್ದಿದ್ದಾರೆ ಇವತ್ತಿನವರೆಗೂ. ಸೊ ಒಂದು ತಿಂಗಳಿಗೆ ಲೆಕ್ಕ ಹಾಕೊಂಡ್ರೆ ಅವ್ರದ್ದು 4,60,000 ರೂಪಾಯಿ ಆಗುತ್ತೆ. ಯಾರ್ದು? ವರ್ತೂರ್ ಸಂತೋಷ್ ಅವ್ರದ್ದು. ಸೊ ನೆಕ್ಸ್ಟ್ ನೋಡೋಣ ಬನ್ನಿ, ವಿನಯ್. ಸೊ ವಿನಯ್ ಗೌಡ ಅವ್ರದ್ದು 1,40,000 ರೂಪಾಯಿ ಕೊಡ್ತಿದ್ದಾರೆ ಒಂದು ವಾರಕ್ಕೆ ಪೇಮೆಂಟ್. ಸೊ ವಿನಯ್ ಗೌಡ ಮತ್ತೆ ವರ್ತೂರ್ ಸಂತೋಷ್ ಅವ್ರದ್ದು ಪೇಮೆಂಟ್ ಸೇಮ್ ಇದೆ. ಸೊ ಟೋಟಲ್ 12 ವಾರ ಇವತ್ತಿನವರೆಗೂ ತಗೊಂಡ್ರು. ಸೊ ವಿನಯ್ ಅವರು 16,80,000 ರೂಪಾಯಿ ದುಡ್ದಿದ್ದಾರೆ. ಸೊ ಟೋಟಲ್. ಸೊ ಇವ್ರದ್ದು 16,80,000 ರೂಪಾಯಿ ನಾವು ಒಂದ್ ತಿಂಗಳಿಗೆ ಕನ್ವರ್ಟ್ ಮಾಡಿದ್ರೆ 5,60,000 ರೂಪಾಯಿ ಇವರ ದುಡಿಮೆ ಒಂದು ತಿಂಗಳಿಗೆ ಬಿಗ್ ಬಾಸ್ ಮನೇಲಿ ಇದ್ರೂನು. ಸೊ ಇವ್ರಿಗೆ 5,60,000 ರೂಪಾಯಿ ಹೋಗುತ್ತೆ. ಸೊ ನೆಕ್ಸ್ಟ್ ಬಂದು ನಮ್ರತಾ. ಸೊ ನಮ್ರತಾ ಅವರು ಗೊತ್ತಲ್ವಾ ನಿಮ್ಗೆ, ಸ್ವಲ್ಪ ಸೀರಿಯಲ್ ಅಲ್ಲಿ ಇಲ್ಲಿ ಫ್ಯಾನ್ ಬೇಸ್ ಇತ್ತು. ಸೊ ಅವರಿಗೆ 1,30,30,000 ರೂಪಾಯಿ ಒಂದು ವಾರದ ಪೇಮೆಂಟ್. ಸೊ ಬಿಗ್ ಬಾಸ್ ಕಡೆಯಿಂದ ನಮ್ರತಾ ಅವರಿಗೆ 1,30,30,000 ರೂಪಾಯಿ ಕೊಡ್ತಾರೆ ಒಂದು ವಾರಕ್ಕೆ. ಸೊ ಟೋಟಲ್ ಅರ್ನಿಂಗ್ಸ್ ಇವತ್ತವರೆಗೂ 12 ವಾರ ಆಗಿದೆ. ಸೊ 12 ವಾರಕ್ಕೆ 15,60,000 ರೂಪಾಯಿ ದುಡ್ದಿದ್ದಾರೆ ನಮ್ರತಾ ಅವರು. ಸೊ 15,60,000 ರೂಪಾಯಿನ ನಾವು ಒಂದ್ ತಿಂಗಳ ಪ್ರಕಾರ ತಗೊಂಡ್ರೆ 5,20,000 ರೂಪಾಯಿ ಮನೆ ಒಳಗಡೆ ಇದ್ರು ಇವರು ನಮ್ರತಾ ಅವರಿಗೆ ಕೊಡ್ತಿರೋ ಸಂಭಾವನೆ ಬಿಗ್ ಬಾಸ್ ಅವರು. ನೆಕ್ಸ್ಟ್ ಬಂದು ಸಂಗೀತ. ಸೊ ಸಂಗೀತ ಅವರು ನೋಡ್ತಿದ್ದೀರಾ, ಫಸ್ಟ್ ಕಂಟೆಸ್ಟೆಂಟ್ ಆಗಿದ್ರೆ ಫಿನಾಲೆ ವೀಕ್ ಗೆ ಕಾಲಿಡೋದಕ್ಕೆ. ಸೊ ಅವರು ಆಚೆ ಕಡೆ ಸ್ವಲ್ಪ ಫಿಲಮ್ಸ್ ಮಾಡಿ, ಸೀರಿಯಲ್ಸ್ ಮಾಡಿ ಸ್ವಲ್ಪ ಹೆಸರು ಮಾಡಿದ್ರು. ಇವ್ರನ್ನ ಎಲ್ಲಾರು ಚಾರ್ಲಿ 777 ಇಂದ ಕಂಡಿಡಿತಾ ಇದ್ರು. ಇವ್ರದ್ದು ಸೋಷಿಯಲ್ ಮೀಡಿಯಾ ಆಗಿರ್ಲಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಫಾಲೋವರ್ಸ್ ಇದ್ರು. ಸೊ ಇವ್ರ ಎಂಗೇಜ್ಮೆಂಟ್ ಜನದ ಜೊತೆ ಚೆನ್ನಾಗಿತ್ತು. ಸೊ ಇವರಿಗೆ ಬಿಗ್ ಬಾಸ್ ಅವರು ಒಂದು ವಾರಕ್ಕೆ 2,50,000 ರೂಪಾಯಿ ಕೊಡ್ತಿದ್ದಾರೆ, 2.5 ಲಕ್ಷ. ಸೊ ಅವ್ರ ಟೋಟಲ್ ಅರ್ನಿಂಗ್ಸ್ ಇವತ್ತರೆಗೂ 12 ವಾರ ಆಗಿದೆ ಮನೆ ಒಳಗಡೆ ಇದ್ದು. ಸೊ 12 ವಾರಕ್ಕೆ ಅವ್ರಿಗೆ ಏನಿಲ್ಲ ಅಂದ್ರೂ 30 ಲಕ್ಷ ರೂಪಾಯಿ ದುಡಿದಿದ್ದಾರೆ ಮನೇಲಿ ಕುತ್ಕೊಂಡು. ಸೊ ಒಂದು ತಿಂಗಳಿಗೆ ತಗೊಂಡ್ರೆ, ಸೊ ಒಂದು ತಿಂಗಳಿಗೆ 10 ಲಕ್ಷ ರೂಪಾಯಿ ಸಂಗೀತ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ಕೊಂಡು ದುಡಿದಿರೋ ಒಂದು ಸಂಭಾವನೆ. ಸೊ ಈಗ ನೆಕ್ಸ್ಟ್ ಡ್ರೋನ್ ಪ್ರತಾಪ್. ಸೊ ಡ್ರೋನ್ ಪ್ರತಾಪ್ ಅವರು ಗೊತ್ತು, ತುಂಬಾ ಅಂದ್ರೆ ವಾದ ವಿವಾದಗಳಾಗಿದ್ವು. ಆಚೆ ಒಳಗಡೆ ಹೋದ್ಮೇಲೂ ಒಂದ್ ದಿವಸಾನು ವಾದ ವಿವಾದ ಇಲ್ದಿರ ಇಲ್ಲ ಇವರು. ಸೊ ಪ್ರತಿ ದಿವಸಾನು ವಾದ ವಿವಾದಗಳಾಗಿದೆ. ಸೊ ಇವ್ರದ್ದು ಒಂದು ವಾರ ಪೇಮೆಂಟ್ 2 ಲಕ್ಷ ರೂಪಾಯಿ ಅಂತ ಮಾತಾಡಿರೋದು.
ಸೊ ಅವ್ರದ್ದು ಟೋಟಲ್ ಅರ್ನಿಂಗ್ಸ್ ಇವತ್ತರೆಗೂ 12 ವಾರ ಆಗಿದೆ. ಸೊ 12 ವಾರಕ್ಕೆ 2 ಲಕ್ಷ ರೂಪಾಯಿ ಅಂದ್ರೂ 24 ಲಕ್ಷ ರೂಪಾಯಿ ದುಡ್ದಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಸೊ 3 ತಿಂಗಳಾಗಿದೆ ಇವತ್ತಿಗೆ. ಸೊ ತಿಂಗಳದ ಲೆಕ್ಕಕ್ಕೆ ತಗೊಂಡ್ರೆ ಒಂದು ತಿಂಗಳಿಗೆ ಇವ್ರು ಏನಿಲ್ಲ ಅಂದ್ರೆ 8 ಲಕ್ಷ ರೂಪಾಯಿ ದುಡ್ದಿದ್ದಾರೆ ಡ್ರೋನ್ ಪ್ರತಾಪ್ ಅವರು. ಸೊ ಇದು ಒಂದು ಟಾಪ್ 8 ಕಂಟೆಸ್ಟೆಂಟ್ಸಿನ ಸಂಭಾವನೆ. ಸೊ ಈ ಸಂಭಾವನೆ ಮೇಲೆ ಕೆಳಗಡೆ ಹೇಗಾದ್ರೂ ಹೋಗ್ಬೋದು ಬೇಸ್ಡ್ ಆನ್ ದ TRP. ಸೊ ಈ ಶೋಗೆ TRP ಹೇಗೆ ಹೋಗುತ್ತೋ ಅದ್ರ ಪ್ರಕಾರ ಅವರು ಕಂಟೆಸ್ಟೆಂಟ್ಸ್ಗೆ ಸ್ವಲ್ಪ ಹೆಚ್ಚಾಗೂ ಪೇ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾವು ವಿನಯ್ ನೋಡ್ತಾ ಇರ್ತೀರಿ ಅಲ್ಲಿ ಇಲ್ಲಿ ಜಗಳ ಮಾಡೋದೆಲ್ಲ. ಸೊ ಅವಾಗ TRP ಏನಾಗುತ್ತೆ, ಶೋದ್ ಒಂದ್ ಸ್ವಲ್ಪ ಮೇಲೆ ಹೋಗುತ್ತೆ. ಸೊ ಶೋದ TRP ಮೇಲೆ ಹೋದಾಗ ಸ್ವಲ್ಪ ಖುಷಿಯಿಂದ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಎಕ್ಸ್ಟ್ರಾ ಸಂಭಾವನೆ ಕೊಡ್ತಾರೆ ಅವ್ರ ಆಕ್ಟಿವಿಟೀಸ್ ಮೇಲೆ, ಮನೇಲಿ ಹೇಗ್ ನಡೀತಿದೆ ಅಂತ. ಸೊ ಈ 8 ಜನಕ್ಕೂ ತಗೊಂಡ್ರೆ, ಸೊ ಹೈಯೆಸ್ಟ್ ಪೇಡ್ ಸೆಲೆಬ್ರಿಟಿ ಇನ್ಸೈಡ್ ಬಿಗ್ ಬಾಸ್ ಹೌಸ್ ಅಂತ ತಗೊಂಡ್ರೆ ಅದು ಬಂದು ಫಸ್ಟ್ ಬಂದು ಸಂಗೀತ ಅವರು 2.5 ಲಕ್ಷ ಕಟ್ತಿದ್ದಾರೆ ಒಂದು ವಾರಕ್ಕೆ. ಸೆಕೆಂಡ್ ಬಂದು ಡ್ರೋನ್ ಪ್ರತಾಪ್ ಅವರು 2 ಲಕ್ಷ. ಅದೇ ತರ ವರ್ತೂರ್ ಸಂತೋಷ್ ಅವ್ರದ್ದು 1,40,000, ವಿನಯ್ ಅವ್ರದ್ದು 1,40,000. ಸೊ ಲೀಸ್ಟ್ ಬಂದು ತನಿಷಾ ಅವರು 70,000 ರೂಪಾಯಿ ಒಂದು ವಾರಕ್ಕೆ. ಸೊ ಇದು ಬಂದು ಇವರ ಅರ್ನಿಂಗ್ಸ್. ಈ ಅರ್ನಿಂಗ್ಸ್ ಎಕ್ಸಾಕ್ಟ್ ಫಿಗರ್ಸ್ ಇಲ್ಲ. ಸೊ ಈ ಫಿಗರ್ಸ್ ಆಲ್ಮೋಸ್ಟ್ 90% ಮ್ಯಾಚ್ ಆಗೋ ಫಿಗರ್ಸ್. ಸೊ ಇದ್ರ ಮೇಲೆ ನೀವು ಲೆಕ್ಕಾಚಾರ ಹಾಕೊಂಬೋದು ಒಂದು 10% ಮುಂದೆಯಿಂದ ಎಷ್ಟು ದುಡಿತಾರೆ ಇವರು. ಇದು ಬರೀ ಎಜುಕೇಶನಲ್ ಪರ್ಪಸ್ ಮಾತ್ರ ಈ ವಿಡಿಯೋ. ಸೊ ನಿಮಗೊಂದು ಕ್ಲಾರಿಟಿ ಸಿಗ್ಲಿ ಹೇಗಿದೆ ಅಂತ. ಸೊ ನಿಮ್ ಪ್ರಕಾರ ನಿಮ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು, ಪ್ಲಸ್ ಅವರಿಗೆ ಕೊಡ್ತಾ ಇರೋ ಸಂಭಾವನೆ ಸರಿ ಇದೆಯಾ ಸರಿ ಇಲ್ವಾ, ಯಾರಿಗೆ ಹೆಚ್ಚು ಕೊಡ್ಬೇಕಾಗಿತ್ತು ಯಾರಿಗೆ ಕಡಿಮೆ ಮಾಡ್ಬೇಕಾಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಳಗಡೆ ತಿಳಿಸಿ. ಅದ್ರ ಪ್ರಕಾರ ನಾವು ನೆಕ್ಸ್ಟ್ ವಿಡಿಯೋ ಮಾಡೋಣ.